ಇಂಡಿಯಾ ಪಾಕಿಸ್ತಾನ್ ಫ್ರೀ ಟಿಕೆಟ್, ಬಾಬರ್ನ ಹಿಂದಕ್ಕಿದ ಶುಭಮ್ ಗಿಲ್. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದಕ್ಕೆ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಇವತ್ತು ತಾನೇ ಚಾಂಪಿಯನ್ ಟ್ರೋಫಿ ಮೊದಲನೇ ಮ್ಯಾಚ್ ಇನಾಗ್ರಿಗೇಷನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅದು ಕೂಡ ಮತ್ತು ಪಾಕಿಸ್ತಾನ ನ್ಯೂಜಿಲ್ಯಾಂಡ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ನಮಗನ್ಸೋ ಮಟ್ಟಿಗೆ ನ್ಯೂಜಿಲ್ಯಾಂಡ್ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇದಾವೆ ಸ್ನೇಹಿತರೆ. ಇನ್ನು ಫೆಬ್ರವರಿ 23ರಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಿ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ಇಡೀ ವಿಶ್ವವೇ ಈ ಮ್ಯಾಚನ್ನು ಎದುರು ನೋಡಾಕತ್ತೈತಿ. ಅದರಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಅಂದರೆ ಇಡೀ ಜಗತ್ತಲ್ಲೇ ಇರೋದು ಇದು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚು. ಅದು ಕೂಡ ಈಗಾಗಲೇ ತಿಳಿದಿರೋ ಹಾಗೆ ಇದು ಹೈಬ್ರಿಡ್ ಮಾಡಲಲ್ಲಿ ಮ್ಯಾಚ್ ನಡೆಯತ್ತೈತಿ. ಇದು ಕೂಡ ದುಬೈನಲ್ಲಿ ಐತಿ. ಇಂಡಿಯಾ ಮೂಲದ ದುಬೈ ಒಬ್ಬ ಉದ್ಯಮಿಯವರು ಅವರ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಕೆಲಸಗಾರರಿಗೇನು ಫ್ರೀ ಟಿಕೆಟನ್ನು ಕೂಡ ಆತರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅವ್ರಿಗೆ ಎಂಥ ಹುಚ್ಚಿರ್ಬೋದು. ಕ್ರಿಕೆಟ್ ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯತೈತಿ. ಅದರಲ್ಲಿ ಇವರು ಫ್ರೀ ಟಿಕೆಟ್ಗಳನ್ನು ಅವ್ರ ಎಂಪ್ಲಾಯ್ಗಳಿಗೆ ಟಿಕೆಟನ್ನು ಖರೀದಿ ಮಾಡಿ ಅವರು ಎಂಪ್ಲಾಯ್ಗಳಿಗೆ ಕೊಡಾತ್ತಾರ ಸ್ನೇಹಿತರೆ. ಇನ್ನು ಅದಲ್ಲದೆ ಅವರ ಆಸೆ ಏನಿತ್ತು, ಇಡೀ ಸ್ಟೇಡಿಯಮನ್ನು ಕೊಂಡುಕೊಂಡು ಎಲ್ಲರಿಗೂ ಟಿಕೆಟನ್ನು ಕೊಟ್ಟು ನೋಡಿಸೋ ಆಸೆ ಇತ್ತಂತ. ಬಟ್ ಅದು ಆ ರೀತಿ ಆಗೋದಿಲ್ಲ. ಅದಕ್ಕಾಗಿ ಆಗದೇ ಇರೋ ಕಾರಣ ಬರೀ 100 ಟಿಕೆಟ್ಗಳನ್ನು ತೊಗೊಂಡು ಅವ್ರಿಗೆಲ್ಲರಿಗೂ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ನ್ಯೂಸು, ನಮ್ಮ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆದಂತಹ ಶುಭಮ್ ಗಿಲ್ ಅವರು ಇದೀಗ ODIನಲ್ಲಿ ಅಗ್ರಸ್ಥಾನಕ್ಕೆ ಏರಿದ್ದಾರೆ ಅಂತಲೇ ಹೇಳ್ಬೋದು. ಇದು ಕೂಡ ಬಾಬರ್ ಅಜಮ್ ಅವ್ರನ್ನ ಹಿಂದಿಕ್ಕಿ ಮೊದಲನೇ ಸ್ಥಾನಕ್ಕೆ ಏರಿದ್ದಾರೆ. ನಮಗೆ ಗೊತ್ತಿರ್ಬೋದು, ಇಂಗ್ಲೆಂಡ್ ಏನು ಸೀರೀಸ್ ನಡೀತಾ ODI ಸೀರೀಸ್ನಲ್ಲಿ ಇವರು ಅತ್ಯುತ್ತಮ ಪ್ರದರ್ಶನ ನೀಡಿದ ಸ್ನೇಹಿತರೆ. ಅದರಲ್ಲಿ 3 ಮ್ಯಾಚ್ನಲ್ಲಿ 1 ಸೆಂಚುರಿಯನ್ನು ಹೊಡೆದು 2 ಅರ್ಧ ಶತಕಗಳನ್ನು ಹೊಡೆದರು. ಅದಕ್ಕಾಗಿ ಇವರು ಅಗ್ರಸ್ಥಾನಕ್ಕೆ ಮೊದಲನೇ ಸ್ಥಾನಕ್ಕೆ ಬಂದರು. ಇವರು ಗಿಲ್ ಅವರು ಬರೋಬ್ಬರಿ 796 ಪಾಯಿಂಟ್ಸ್ಗಳನ್ನು ಹೊಂದಿ ಟಾಪ್ ಸ್ಥಾನದಲ್ಲಿದ್ದಾರೆ. ಇನ್ನು ಬಾಬರ್ ಅಜಮ್ ಅವರು ಗೊತ್ತಿರ್ಬೋದು, ನ್ಯೂಜಿಲ್ಯಾಂಡ್ ವಿರುದ್ಧ, ಸೌತ್ ಆಫ್ರಿಕಾ ವಿರುದ್ಧ ಇವರು ವಿಫಲವನ್ನು ಹೊಂದಿದರು. ಅದರಲ್ಲಿ ಇವರು ಕಳಪೆಯನ್ನು ನೀಡಿದ ಕಾರಣ ಇವರು 2ನೇ ಸ್ಥಾನಕ್ಕೆ ಇಳಿದ್ರು ಸ್ನೇಹಿತರೆ. ಇವರು ಪಾಯಿಂಟ್ಗಳು 773 ಇದ್ದಾವೆ ಸ್ನೇಹಿತರೆ ಇನ್ನು ODIನಲ್ಲಿ. ಇನ್ನು ಅದಲ್ಲದೆ ODIನಲ್ಲಿ ಗಿಲ್ ಹೆಸರಿನಲ್ಲಿರುವ ಇನ್ನೊಂದು ರೆಕಾರ್ಡ್ ಏನಂದರೆ 2500 ರನ್ಗಳನ್ನು ಅತಿ ವೇಗವಾಗಿ ಗಳಿಸಿದ ಹೆಗ್ಗಳಿಕೆ ಕೂಡ ಶುಭಮ್ ಗಿಲ್ಗೆ ಇದೆ ಸ್ನೇಹಿತರೆ. ಇನ್ನು ಅದಲ್ಲದೆ ODIನಲ್ಲಿ 3ನೇ ಸ್ಥಾನದಲ್ಲಿ ಯಾರದಾರಪ್ಪ ಅಂದ್ರೆ ನಮ್ಮ ರೋಹಿತ್ ಶರ್ಮಾ ಅವರು, ನಮ್ಮ ಇಂಡಿಯಾ ಕ್ಯಾಪ್ಟನ್ ಆದಂತಹ ರೋಹಿತ್ ಶರ್ಮಾ ಅವರದಾರ ಸ್ನೇಹಿತರೆ. ಇನ್ನು 4ನೇ ಸ್ಥಾನದಲ್ಲಿ ಕ್ಲಾಸನ್ ಅವರಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಡ್ಯಾರಿಲ್ ಮಿಚೆಲ್ ಅವರು ಇದ್ದಾರೆ. ಇನ್ನು 6ನೇ ಸ್ಥಾನಕ್ಕೆ ಬರೋದಾದ್ರೆ ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಆದಾರ ಸ್ನೇಹಿತರೆ 6ನೇ ಸ್ಥಾನದಲ್ಲಿ. ಇನ್ನು 7ನೇ ಸ್ಥಾನದಲ್ಲಿ ಹ್ಯಾರಿ ಬ್ರೂಕ್ ಅದಾರ ಸ್ನೇಹಿತರೆ. ಇದರಲ್ಲಿ ಈ 7 ಸ್ಥಾನವನ್ನು ಪರಿಗಣಿಸಿದರೆ ಇನ್ನು 3 ಇಂಡಿಯನ್ ಪ್ಲೇಯರ್ ಅದಾರ. ಒಬ್ಬರು ಗಿಲ್ ಅವರು, ರೋಹಿತ್ ಅವರು, ವಿರಾಟ್ ಕೊಹ್ಲಿ ಅವರು. ಈ ಏನು ಚಾಂಪಿಯನ್ ಟ್ರೋಫಿಯಲ್ಲಿ ನಡೆಯುತ್ತೆ ಇದರಲ್ಲಿ ಇವರು ಅತ್ಯುತ್ತಮ ಪ್ರದರ್ಶನ ನೀಡಿ ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತಾಳೆ ನಮ್ಮ ಆಸೆ. ಅದಲ್ಲದೆ ಚಾಂಪಿಯನ್ ಟ್ರೋಫಿನ ಟೀಮ್ ಇಂಡಿಯಾ ಗೆದ್ದು ಬೀಗಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಅದಲ್ಲದೆ ಇನ್ನು ಫ್ರೀ ಟಿಕೆಟನ್ನು ಯಾರು ನೀಡಿದಾರಲ್ಲ ಅವ್ರ ಹೆಸರು ಅನೀಸ್ ಸಜ್ಜನ್ ಅವರು ಅಂತ ಹೇಳಿ ಸ್ನೇಹಿತರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ. ಅವರು ಇನ್ನೂ ಅವರ ಉದ್ಯಮದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಇರಲಿ, ಇನ್ನೂ ಹೆಚ್ಚು ಬಿಸ್ನೆಸ್ ಮುಂದುವರಲಿ ಅಂತ ಹೇಳ್ಕೊಂಡು ನಮ್ಮ ಆಸೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತೆ ಸಿಗೋಣ.